ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಬಿಹಾರ ಚುನಾವಣಾ ಫಲಿತಾಂಶ ಎಲ್ಲೆಲ್ಲಿ ಹೇಗೆ ಪರಿಣಾಮವನ್ನ ಬೀರ್ತಾ ಇದೆ, ಅದರ ಪರಿಣಾಮ ಎಲ್ಲೆಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗಾಗಲೇ ಬಿಹಾರ ಚುನಾವಣಾ ಫಲಿತಾಂಶ ಕೇವಲ ರಾಜಕೀಯದ ಮೇಲೆ ಮಾತ್ರ ಪರಿಣಾಮವನ್ನು ಬೀರ್ತಾ ಇಲ್ಲ, ಅದರ ಬದಲಾಗಿ ಕುಟುಂಬದ ಮೇಲೂ ಕೂಡ ಅನೇಕ ಕುಟುಂಬಗಳಲ್ಲಿ ಇದರ ಒಂದು ಪರಿಣಾಮ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಬಿಹಾರ ಚುನಾವಣಾ ಫಲಿತಾಂಶದಲ್ಲಿ ಮಹಾಗಠಬಂಧನ್ ಯಾವ ರೀತಿಯಾಗಿ ಹೀನಾಯವಾಗಿ ಸೋಲನ್ನು ಅನುಭವಿಸಿತು, ಅದಕ್ಕೆ ಕಾರಣ ಏನು ಅನ್ನೋದರ ವಿಶ್ಲೇಷಣೆಗಳು ನಡೀತಾ ಇದೆ. RJD ಪಕ್ಷ ಕೇವಲ 25 ಸ್ಥಾನಗಳನ್ನಷ್ಟೇ ಗಳಿಸೋದಕ್ಕೆ ಸಾಧ್ಯ ಆಗಿರೋದು. ಇಂತಹ ಸಂದರ್ಭದಲ್ಲಿ ಬಿಹಾರ ಚುನಾವಣಾ ಫಲಿತಾಂಶ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲೇ ಬಿರುಗಾಳಿಯನ್ನ ಎಬ್ಬಿಸಿದೆ. ಅವರ ಕುಟುಂಬದ ಮಧ್ಯೆನೇ ಬಿರುಕನ್ನ ಮೂಡಿಸೋದಕ್ಕೆ ಕಾರಣ ಆಗಿದೆ. ಈಗಾಗಲೇ ನಾವು ಕಳೆದ 2-3 ದಿನಗಳಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಬಿಹಾರ ಚುನಾವಣಾ ಫಲಿತಾಂಶ ಆದ ನಂತರ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಯಾವ ರೀತಿಯಾಗಿ ಒಂದೊಂದು ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಹೇಳಿ. ಪ್ರಮುಖವಾಗಿ ನಾವು ಗಮನಿಸಬೇಕು, ತೇಜಸ್ವಿ ಯಾದವ್ ಅವರು ಕೂಡ ಇಲ್ಲಿ ಸೋಲನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ, ಅವರ ಪಕ್ಷ ಸೋಲನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಅವರ ಸಹೋದರಿ ಕೂಡ ಇರ್ತಾರೆ. ಅವರ ಸಹೋದರಿ ರೋಹಿಣಿ ಆಚಾರ್ಯ ಅವರು ಇದೀಗ ತಾನು ಈ ಒಂದು ಚುನಾವಣೆಯ ಫಲಿತಾಂಶ ಬಂದ ಬಳಿಕ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿದ್ರು ನಾನು ನನ್ನ ಕುಟುಂಬವನ್ನೇ ತೊರಿತೀನಿ ಅನ್ನೋದನ್ನ ಶನಿವಾರ ಹೇಳಿದ್ರು. ಆ ನಂತರದ ಬೆಳವಣಿಗೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಭಾನುವಾರ ಒಂದು ಭಾವನಾತ್ಮಕವಾದಂತಹ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ರು. ಯಾರ ಮನೆಯಲ್ಲಿ ತಂಗಿ, ತಾಯಿ, ಸಹೋದರಿ ಆಗಿರಬಹುದು ಅಥವಾ ಒಬ್ಬ ಅಮ್ಮ ಇದ್ದಾಳೋ ಆಕೆ ಇಂತಹ ಒಂದು ಕುಟುಂಬದಲ್ಲಿ ಇರಬಾರ್ದು, ಈ ರೀತಿಯಾಗಿ ಆಕೆಗೆ ಅವಮಾನ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಹೃದಯ ಸ್ಪರ್ಶಿ ಪೋಸ್ಟ್ ಅನ್ನು ಕೂಡ ಅವರು ಹಾಕಿದ್ದಾರೆ. ಹಾಗಾದ್ರೆ ಏನಾಗಿದೆ ಅವರ ಕುಟುಂಬದಲ್ಲಿ, ಯಾಕೆ ಲಾಲು ಪ್ರಸಾದ್ ಅವರ ಕುಟುಂಬದಲ್ಲಿ ಇಂತಹ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆ ನಂತರ ನಾನು ಕರ್ನಾಟಕದ ಒಂದಷ್ಟು ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿನ ಬೆಳವಣಿಗೆಗಳು, ಇಲ್ಲಿ ಆಗ್ತಾ ಇರುವಂತಹ ಆ ಚುನಾವಣೆಯ ಫಲಿತಾಂಶದ ಪರಿಣಾಮಗಳ ಬಗ್ಗೆ. ಇದೀಗ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲಿ ದೊಡ್ಡ ಮಟ್ಟದ ಬಿರುಗಾಳಿ ಎದ್ದಿರೋದು. ಅದು ಅಂತಿಂತ ಬಿರುಗಾಳಿ ಅಲ್ಲ, ಲಾಲು ಪ್ರಸಾದ್ ಯಾದವ್ ಅವರ ಮಗಳನ್ನೇ ಇದೀಗ ಅವರ ಮನೆಯಿಂದ ಹೊರಗೆ ಹಾಕಲಾಗಿದೆ. ಯಾಕೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಹಿಂದಿನಿಂದಲೂ ಒಂದಷ್ಟು ರೀತಿಯಾದಂತಹ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು. ಅದರಲ್ಲೂ ಪ್ರಮುಖವಾಗಿ ಲಾಲು ಪ್ರಸಾದ್ ಯಾದವ್ ಅವರ ಮಗಳು ರೋಹಿಣಿ ಆಚಾರ್ಯ ಅವರು ಕೂಡ ಇದೀಗ ಇಲ್ಲಿ ಸೋಲನ್ನ ಅನುಭವಿಸಿರೋದು. ಆ ಸೋಲು ನನ್ನನ್ನು ಹತಾಶೆಗೀಡು ಮಾಡಿದೆ ಅನ್ನೋದರ ಜೊತೆಗೇನೆ ರೋಹಿಣಿ ಆಚಾರ್ಯ ಹೇಳಿದ ಹಾಗೆಯೇ ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೀನಿ, ಜೊತೆಗೆ ನಾನು ನನ್ನ ಕುಟುಂಬವನ್ನು ತೊರಿತೀನಿ, ನಾನು ಈ ಒಂದು ಸೋಲನ್ನ ನನ್ನ ಜವಾಬ್ದಾರಿ ಅಂತ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ಆಗಲೇ ಸಾಕಷ್ಟು ಚರ್ಚೆಗಳು ಆರಂಭ ಆಗಿತ್ತು, ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿ. ಅಂತಹ ಸಂದರ್ಭದಲ್ಲಿ ಅವರು ಮಾತನಾಡಿದಂತಹ ವಿಚಾರ ಇದು ಕೌಟುಂಬಿಕನ ಅಥವಾ ರಾಜಕೀಯದಲ್ಲಿ ಅಂದ್ರೆ ಅವರಿಗೆ ಸೋಲಿನಿಂದ ಈ ರೀತಿಯಾಗಿ ಆಗಿರಬಹುದೇನೋ ಅನ್ನುವಂಥ ಚರ್ಚೆಗಳು ನಡೀತಾ ಇರುವ ಸಂದರ್ಭದಲ್ಲೇ ನಂತರ ಗೊತ್ತಾಗಿರೋದು, ಇಲ್ಲಿ ತೇಜಸ್ವಿ ಯಾದವ್ ಅವರ ಫ್ರೆಂಡ್ಸ್ಗಳನ್ನ ರೋಹಿಣಿ ಆಚಾರ್ಯ ಅವರನ್ನು ತೆಗಳ್ತಾರೆ, ಅವರಿಂದ ದೂರ ಇರಿ ಅಂತ ಹೇಳ್ತಾರೆ. ಅವರಿಂದಾಗಿ ಸೋಲು ಅನುಭವಿಸೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ನೇರವಾಗಿ ಹೇಳಿದಂತಹ ಸಂದರ್ಭದಲ್ಲಿ ಅವರೇ ರೋಹಿಣಿ ಆಚಾರ್ಯ ಹೇಳಿದಾಗೆ ನನ್ನನ್ನು ಅವಮಾನಿಸುವ ಕೆಲಸ ಆಗುತ್ತೆ, ನನ್ನ ಮನೆಯಿಂದ ನನಗೆ ಚಪ್ಪಲಿಯನ್ನು ತೋರಿಸ್ತಾರೆ, ನನಗೆ ಹೊಡಿತಾರೆ, ಈ ರೀತಿಯಾಗಿ ಒಬ್ಬ ಮಗಳಿಗೆ, ಸಹೋದರಿಗೆ ಆ ಮನೆಯಲ್ಲಿ ಈ ರೀತಿಯ ಅಪಮಾನವನ್ನು ಮಾಡ್ತಾರೆ, ಅದಕ್ಕಾಗಿ ನಾನು ಈಗ ನನ್ನ ಮನೆಯನ್ನು ತೊರಿತಾ ಇದ್ದೀನಿ. ಅದರಲ್ಲೂ ಪ್ರಮುಖವಾಗಿ ಅವರು 2022ರಲ್ಲಿ ಮೂತ್ರ ಕಸಿಯನ್ನು ಅಂದ್ರೆ ಮೂತ್ರಪಿಂಡದ ಕಸಿಯನ್ನ ಮಾಡ್ತಾರಲ್ಲ, ಕಿಡ್ನಿ ಕಸಿಯನ್ನ ಅವರ ತಂದೆಗೆ ಮಾಡ್ತಾರೆ. ಯಾಕಂದ್ರೆ ರೋಹಿಣಿ ಆಚಾರ್ಯನೇ ತನ್ನ ತಂದೆಗೆ ಕಿಡ್ನಿಯನ್ನ ಕೊಟ್ಟಿರ್ತಾರೆ. ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ರೋಹಿಣಿ ಆಚಾರ್ಯ ಅವರು. ಯಾರು ಕೂಡ ತನ್ನ ತಂದೆಗೆ ಕಿಡ್ನಿಯನ್ನ ಕೊಡುವಂತಹ ಒಂದು ಕೆಲಸ ಆಗಬಾರ್ದು. ನನ್ನ ಫ್ಯಾಮಿಲಿ ಅಂದ್ರೆ ಅವರಿಗೆ ಮದುವೆ ಆಗಿರುತ್ತೆ, ಅವರಿಗೆ ಮಕ್ಕಳಿದ್ದಾರೆ, ನನ್ನ ಅತ್ತೆ ಮಾವನ ಹತ್ರ ಪರ್ಮಿಷನ್ ತೆಗೆದುಕೊಳ್ಳದೆ, ನಾನು ನನ್ನ ಗಂಡನಿಗೆ ಟೈಮ್ ಕೊಡದೆ, ನನ್ನ ಮಕ್ಕಳಿಗೆ ಟೈಮ್ ಕೊಡದೆ, ನಾನು ಅವರೆಲ್ಲರಿಂದನೂ ದೂರ ಇದ್ದು ನನ್ನ ತಂದೆಗೆ ನಾನು ಮೂತ್ರಪಿಂಡವನ್ನು ಕೊಡುವಂತಹ ಕೆಲಸ ಮಾಡ್ತೀನಿ, ಅವರ ಹತ್ರ ಪರ್ಮಿಷನ್ ಕೂಡ ನಾನು ತೆಗೆದುಕೊಳ್ಳೋದಿಲ್ಲ, ಅವರನ್ನು ನನ್ನ ತಂದೆಯನ್ನು ದೇವರ ರೀತಿಯಾಗಿ ನೋಡ್ತೀನಿ. ಅಂತಹ ಒಂದು ಸಂದರ್ಭದಲ್ಲಿ ಇದೀಗ ನನಗೆ ನನ್ನ ಮೇಲೆ ಕೊಳಕು ಕಿಡ್ನಿಯನ್ನು ಕೊಟ್ಲು ಅನ್ನುವಂತಹ ಒಂದು ಅವಮಾನವನ್ನು ಮಾಡಲಾಗುತ್ತೆ. ಆ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಜೊತೆಗೆ ತನ್ನ ಮಗನಿಗೆ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ನಾನು ಕೊಡ್ತೀನಿ, ಆದರೂ ಕೂಡ ಈ ರೀತಿಯಾಗಿ ಅವಮಾನವನ್ನು ಮಾಡ್ತಾರೆ. ಅವರ ಮಗನೇ ಲಾಲು ಪ್ರಸಾದ್ ಯಾದವ್ ಅವರ ಮಗನೇ ತೇಜಸ್ವಿ ಯಾದವ್ ಆಗಿರ್ಬೋದು, ಅವನ ಸ್ನೇಹಿತರು ಕೊಡಬಹುದಾಗಿತ್ತು ಅನ್ನುವಂತಹ ನೋವನ್ನು ಹೇಳ್ಕೊಳ್ತಾರೆ. ಜೊತೆಗೆ ಕಣ್ಣೀರು ಹಾಕ್ತಾ ಇದ್ದಂತಹ ಹೆತ್ತ ತಂದೆ ತಾಯಿಗಳಿಂದ ಜೊತೆಗೆ ಸಹೋದರಿಯರಿಂದ ದೂರ ಮಾಡುವಂತಹ ಕೆಲಸವನ್ನ ಮಾಡಿದ್ರು ಅನ್ನೋದನ್ನ ಕೂಡ ಹೇಳ್ತಾರೆ. ಒಂದು ರಾಜಕೀಯ ಯಾವ ರೀತಿಯಾಗಿ ಇಡೀ ಕುಟುಂಬವನ್ನ ಒಡೆದು ಹಾಕುತ್ತೆ, ಯಾವ ರೀತಿಯಾಗಿ ಸಂಬಂಧಗಳಲ್ಲೇ ಬಿರುಕು ಮೂಡಿಸುವಂತಹ ಕೆಲಸ ಆಗುತ್ತೆ ಅನ್ನೋದು ಬಿಹಾರ ಚುನಾವಣೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಇದೀಗ ರೋಹಿಣಿ ಆಚಾರ್ಯ ಅವರು ಸಾಕಷ್ಟು ಭಾವನಾತ್ಮಕವಾದಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದು ಮಾತ್ರ ಅಲ್ಲ,
ಯಾವ ರೀತಿಯಾಗಿ ಅವರನ್ನು ಅಪಮಾನ ಮಾಡಲಾಯಿತು, ಈಗ ಮುಂದೆ ಏನು ಅನ್ನೋದ್ರ ವಿಚಾರ ಹೇಳ್ತಾ ತಂದೆ ತಾಯಿಯ ಬಗ್ಗೆನೂ ಕೂಡ ಒಂದಷ್ಟು ಅಸಮಾಧಾನವನ್ನು ಅವ್ರು ವ್ಯಕ್ತಪಡಿಸಿದ್ರು. ಅಂದರೆ ಆಗ ನನಗೆ ಕಿಡ್ನಿ ಬೇಕಾಗಿತ್ತು, ಆದರೆ ಇದೀಗ ಕೊಳಕು ಕಿಡ್ನಿ ಅಂತ ಹೇಳಲಾಗ್ತಾ ಇದೆ, ನಾನು ಕೊಡಬಾರ್ದಾಗಿತ್ತು, ನಾನು ಮಗಳಾಗಿ ಅವರಿಗೆ ಕೊಟ್ಟೆ, ಮಗನ ಹತ್ರನೇ ಇಸ್ಕೋಬಹುದಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆದರೆ ಕೆಲವೇ ದಿನಗಳ ಹಿಂದೆ, ಅಂದರೆ ಚುನಾವಣೆಗೂ ಮುನ್ನವೇ ಲಾಲು ಪ್ರಸಾದ್ ಯಾದವ್ ಅವರ ಮಗ ತೇಜ್ ಪ್ರತಾಪ್ ಯಾದವ್ ಅವರನ್ನ ಮನೆಯಿಂದ ಹೊರಹಾಕಿ ಅವರು ಅನಂತರ ಹೊಸ ಪಕ್ಷವನ್ನು ಕಟ್ಟಿ ಸೋಲನ್ನು ಕೂಡ ಅನುಭವಿಸಿದ್ದಾರೆ. ಇದೀಗ ಮಗಳ ಸರದಿಯಾಗಿದೆ. ಹಾಗಾದ್ರೆ ಇವರ ಕುಟುಂಬದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಬಿಹಾರ ಚುನಾವಣೆ ಒಂದಷ್ಟು ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಈಗ ಒಂದು ಕಡೆ ಇಡೀ ಕುಟುಂಬವೇ ಇಲ್ಲಿ ಛಿದ್ರ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸಾಕಷ್ಟು ವಿಶ್ಲೇಷಣೆಗಳು ನಡೀತಾ ಇದೆ. ಇದು ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ, ಜೊತೆಗೆ ಈಗಾಗಲೇ ಅವರ ಮನೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕರ್ನಾಟಕದ ರಾಜ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆ ಗಮನಿಸಿದ್ರೆ ಬಿಹಾರ ಚುನಾವಣೆಯ ಫಲಿತಾಂಶದ ನಂತರ ಇಲ್ಲೂ ಕೂಡ ಅಧಿಕಾರ ಹಂಚಿಕೆ ಆಗ್ಬೋದು, ಪವರ್ ಶೇರಿಂಗ್ ನಲ್ಲಿ DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥ ಮಾತುಗಳಿತ್ತು, ಸಂಪುಟ ಪುನಾರಚನೆಯ ವಿಚಾರಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಬಿಹಾರ ಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನ ಸೇಫ್ ಮಾಡಿದೆ. ಮತ್ತೊಂದು ಕಡೆ DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವಂತಹ ಕನಸು ಏನಿದೆ ಆ ಕನಸನ್ನ ಇನ್ನೂ ಕೂಡ ಕಂಟಿನ್ಯೂ ಮಾಡುವ ಹಾಗೆ ಮಾಡಿದೆ. ಸದ್ಯಕ್ಕಂತೂ ಅವರಿಗೆ CM ಕುರ್ಚಿ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, KPCC ಅಧ್ಯಕ್ಷ ಸ್ಥಾನವು ಹೋಗುತ್ತಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಇವೆಲ್ಲದರ ಮಧ್ಯೆ ಸಿದ್ದರಾಮಯ್ಯ ಅವರು ಯಾಕೆ ಸೇಫ್ ಆದರು, ಯಾವ ಕಾರಣಕ್ಕಾಗಿ ಈಗ ಅವರ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಆಯಿತು ಅನ್ನುವಂತಹ ವಿಶ್ಲೇಷಣೆಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಯಾವ ರೀತಿಯಾಗಿ ನಿತೀಶ್ ಕುಮಾರ್ ಅವರು ಅತ್ಯದ್ಭುತವಾದಂತಹ ಒಂದು ಗೆಲುವನ್ನು ಸಾಧಿಸಿದ್ರು. ಈ ಹಿಂದಿನ ಚುನಾವಣೆಗಳಲ್ಲಿ ಎಷ್ಟರ ಮಟ್ಟಿಗೆ ಅವರ ಕ್ಷೇತ್ರಗಳಲ್ಲಿ ಸೋಲನ್ನು, ಅಂದರೆ ಅವರ ಪಕ್ಷವು ಒಂದಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದರೆ, ಈ ಸಲ ಅದಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. ನಿತೀಶ್ ಕುಮಾರ್ ಅವರ ರಾಜಕೀಯವೇ ಮುಗಿಯಿತು ಅನ್ನುವಂತಹ ಸಂದರ್ಭದಲ್ಲಿ ಫಿನಿಕ್ಸ್ನಂತೆ ಮತ್ತೆ ಅವರು ತಾನು ಯಾವುದೇ ರೀತಿಯಲ್ಲೂ ತನ್ನ ವರ್ಚಸ್ಸು ಕಡಿಮೆಯಾಗಿಲ್ಲ, ಎಂದೆಂದಿಗೂ ನಾನು ಸುಶಾಸನ ಅನ್ನುವಂತಹ ರೀತಿಯಲ್ಲೇ ಮತ್ತೆ ಆಡಳಿತವನ್ನು ಕೊಟ್ಟಂಥದ್ದು, ಅವರ ಮೇಲೆ ಜನ ಮತ್ತೆ ಪ್ರೀತಿ ಇಟ್ಟಂಥದ್ದು, ಇವೆಲ್ಲವೂ ಕೂಡ ಒಬ್ಬ ಹಿಂದುಳಿದ ನಾಯಕ ಯಾವ ರೀತಿಯಾಗಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಬಿಹಾರ ಚುನಾವಣೆ ತೋರಿಸಿತ್ತು. ಹಾಗಾಗಿ ಇಲ್ಲೂ ಕೂಡ ಮುಖ್ಯಮಂತ್ರಿಯನ್ನ ಏನಾದರೂ ಬದಲಾವಣೆ ಮಾಡಿದ್ರೆ ಆಗ ಇಲ್ಲೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದೆ. ಅದು ಮತದಾರರ ಮೇಲೆ ಅಥವಾ ಕಾಂಗ್ರೆಸ್ ಪಕ್ಷದ ಮೇಲೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಮತದಾರರು ಬದಲಾವಣೆಗೊಳ್ಳುವಂತಹ ಅಥವಾ ಅವರ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬದಲಾವಣೆ ಮಾಡೋದು ಬೇಡ ಅನ್ನುವಂತಹ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಬಿಹಾರ ಚುನಾವಣಾ ಫಲಿತಾಂಶದಿಂದ ನಂತರ ನಿರ್ಧಾರ ಮಾಡಿರೋದು ಆ ಪಾಠವನ್ನು ಕೂಡ ಕಲಿತಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಇಂತಹ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಏನೇನು ಆಗತ್ತೆ ಅನ್ನೋದು ಕಾದು ನೋಡಬೇಕು. ಈಗ ಒಂದ್ ಕಡೆ ಕುಟುಂಬವೇ ಛಿದ್ರ ಆಗ್ತಾ ಇದೆ, ಸಾಕಷ್ಟು ರೀತಿಯಂತಹ ಹೇಳಿಕೆಗಳು ಪ್ರತ್ಯಾರೋಪಗಳು ಆಗುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಯಾರಿಗೆ ಸ್ಥಾನ ಸಿಗಬೇಕಾಗಿತ್ತು ಅವರಿಗೆ ಸಿಗದೆ, ಯಾರಿಗೆ ಈಗ ಸ್ಥಾನ ಇದೆಯೋ ಅವರಿಗೆ ಕಂಟಿನ್ಯೂ ಆಗುವಂತಹ ಲಕ್ಷಣಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಇದೆ. ಹಾಗಾಗಿ ಒಂದು ಚುನಾವಣಾ ಫಲಿತಾಂಶ ಹೇಗೆಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಇದುವೇ ಈ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.